ಹಲೋ ಫ್ರೆಂಡ್ಸ್, ನೀವ್ಯಾವತ್ತಾದರೂ ಕುಂಬಳಕಾಯಿ ಜ್ಯೂಸನ್ನು ಕುಡಿದಿದ್ರೆ ಗೊತ್ತಿರುತ್ತೆ. ತುಂಬ ಪ್ಲೇನ್ ಆಗಿರುತ್ತೆ, ಏನೂ ಫ್ಲೇವರ್ ಇರೋದಿಲ್ಲ. ಆವಾಗ ಅಂಥ ಟೈಮಲ್ಲಿ ಈ ರೀತಿಯಾಗಿ ನಾನು ತೋರಿಸೋ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾಗಿರುವಂಥ ಕುಂಬಳಕಾಯಿ ಜ್ಯೂಸನ್ನು ನಾವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಅದಕ್ಕೆ ನೋಡಿ, ನಾನಿಲ್ಲಿ ಕುಂಬಳಕಾಯಿನ ತೊಗೊಂಡಿದ್ದೀನಿ, ಹಾಗೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಪುದೀನ ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಬೇಕು ಅಂದರೆ ಪೆಪ್ಪರ್ ಪುಡಿ ಹಾಗೆ ಜೇನುತುಪ್ಪನೂ ಸೇರಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಒಂದು ಡ್ರಿಂಕನ್ನು ನಾವು ರೆಡಿ ಮಾಡ್ಕೊಂಬಿಡ್ಬೋದು. ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಕುಂಬಳಕಾಯಲ್ಲಿ ಯಥೇಚ್ಛವಾಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಇದರಲ್ಲಿ ನೀರಿನಂಶನೂ ಸಹ ತುಂಬ ಇರೋದ್ರಿಂದ ಯಾವುದೇ ರೀತಿ ಕ್ಯಾಲರೀಸ್ ಸಹ ಆ್ಯಡ್ ಆಗೋದಿಲ್ಲ. ಡಯಟ್ ಮಾಡೋರ್ಗಾಗಿರ್ಬೋದು, ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳೋರ್ಗಾಗಿರ್ಬೋದು, ಈ ರೀತಿಯಾಗಿ ಕುಂಬಳಕಾಯಿ ಜ್ಯೂಸನ್ನು ಮಾಡ್ಕೊಂಡು ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ ಏನಾದರೂ ಇಶ್ಯೂಸ್ ಇದ್ದರೆ ಅಂಥವರು ಸಹ ಈ ರೀತಿಯಾಗಿ ನಾವು ಕುಂಬಳಕಾಯಿ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು. ಈ ರೀತಿ ಪ್ರತಿದಿನ ಕುಡಿಲಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ವೀಕಲ್ಲಿ 1-2 ಟೈಮ್ಸ್ ಆದರೂ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನೋಡಿ, ನಾನು ಬೀಜನೆಲ್ಲ ತೆಗೆದುಬಿಟ್ಟು ಹಾಗೆ ಈ ರೀತಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿವತ್ತು ಕುಂಬಳಕಾಯಿ ಜ್ಯೂಸನ್ನು ಯಾವಾಗಲೂ ಕುಡಿತಾ ಇರ್ತೀವಿ, ಅದನ್ನು ಪ್ಲೇನ್ ಆಗಿರುತ್ತೆ, ಯಾವುದೇ ರೀತಿ ಟೇಸ್ಟ್ ಇರೋದಿಲ್ಲ. ಹಾಗೆ ಕುಡಿಯೋದಕ್ಕಿಂತ ಇದರಲ್ಲಿ ನಾವು ಕೆಲವೊಂದಿಷ್ಟನ್ನು ಸೇರಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟು ಸಹ ಹೆಚ್ಚಾಗುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ಹೆಲ್ಪ್ ಆಗುತ್ತೆ. ಈ ರೀತಿ ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೊಳೋದ್ರಿಂದ ವಿಟಮಿನ್ ಸಿನೂ ಸಹ ನಮಗೆ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂದರೆ ಜ್ಯೂಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ನೀವು ಸೇರಿಸ್ಕೋಬೋದು. ಇದನ್ನೆಲ್ಲ ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ, ಇದ್ರ ಜೊತೆಯಲ್ಲೇ ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಶುಂಠಿಯನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಇದರಲ್ಲೇ ಸ್ವಲ್ಪ ಪುದೀನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊತಾ ಇದ್ದೀನಿ. ಈ ರೀತಿ ರುಬ್ಕೊಂಡಾದ್ಮೇಲೆ ಫಿಲ್ಟರ್ನ ಮಾಡ್ಕೋಬೇಕು. ಈ ರೀತಿ ಫಿಲ್ಟರ್ ಮಾಡಿಕೊಂಡು ಕುಡಿದ್ರೆ ಆಯಿತು. ಹಾಗೆ ಇದರಲ್ಲೇ ಇನ್ನೊಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಉಳಿದ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ನೀವು ಇನ್ನೂ ಒಂದು ಸರಿ ರುಬ್ಬಿಟ್ಟು ಮತ್ತೆ ನೀವು ಇದೇ ರೀತಿ ಫಿಲ್ಟರ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆದಾಗೆ. ನೋಡಿ, ನಿಮಗೇನಾದರೂ ಶೀತ ಆಗುತ್ತೆ ಅನ್ನೋರು ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಶೀತ ಆಗುತ್ತೆ ಅನ್ನೋದಾದರೆ ಇದರಲ್ಲೇ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಜೇನುತುಪ್ಪವನ್ನು ಸೇರಿಸ್ಬಿಟ್ಟು ಸಹ ನೀವು ತುಂಬ ಸಿಂಪಲ್ಲಾಗಿ ಆಗೋಗ್ಬಿಡುತ್ತೆ. ತುಂಬ ಟೈಮ್ ಹಿಡಿಯುತ್ತೆ ಅಂತ ಏನಿಲ್ಲ. ನಿಮಗೆ ಟೈಮ್ ಇದ್ದಾಗ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಆರೋಗ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಈ ರೀತಿ ಜ್ಯೂಸನ್ನ ರೆಡಿ ಮಾಡ್ಕೊಂಡಾಯಿತು. ಇದನ್ನು ಇಷ್ಟು ಕಲರ್ಫುಲ್ಲಾಗಿರೋ ಜ್ಯೂಸನ್ನ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಆರೋಗ್ಯಕ್ಕೂ ಸಹ ಒಳ್ಳೆಯದಾಗುತ್ತೆ, ಕಣ್ಣಿಗೂ ಸಹ ನೋಡಲಿಕ್ಕೆ ತುಂಬಾ ತೃಪ್ತಿ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತಷ್ಟು ಒಳ್ಳೆಯ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.